ವೆಲ್ಕಮ್ ಟು ಶನ್ನಿತ್ ಅಚಲ ಎಜುಕೇಷನ್. ನಿರಂತರ ಕಲಿಕೆ ಸಾಧನೆಗೆ ದಾರಿ. ಹಿಂದಿನ ವಿಡಿಯೋದಲ್ಲಿ ನಾವು ರಜಪೂತರ ಪ್ರಮುಖ ಮನೆತನಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇಂದಿನ ವಿಡಿಯೋದಲ್ಲಿ ನಾವು ರಜಪೂತರ ಪ್ರಮುಖ ಕೊಡುಗೆಗಳ ಬಗ್ಗೆ ಚರ್ಚೆ ಮಾಡೋಣ. ಅದರಲ್ಲಿ ಮೊದಲನೆಯದಾಗಿ ಸಾಹಿತ್ಯಕ್ಕೆ ರಜಪೂತರು ನೀಡಿದಂತಹ ಕೊಡುಗೆಗಳನ್ನು ಚರ್ಚೆ ಮಾಡೋಣ. ರಜಪೂತರ ಅರಸರಲ್ಲಿ ಸ್ವತಃ ವಿದ್ವಾಂಸರು ಆಗಿದ್ದವರು ಯಾರು? ಭೋಜ ಮತ್ತು ಮುಂಜರಾಜ ಇವರು ರಜಪೂತರ ಅರಸರಲ್ಲಿ ಸ್ವತಃ ವಿದ್ವಾಂಸರು ಆಗಿದ್ದರು. ಮುಂಜರಾಜನ ಆಸ್ಥಾನದಲ್ಲಿ ಇದ್ದಂತಹ ವಿದ್ವಾಂಸರು ಯಾರು? ಪದ್ಮಗುಪ್ತ, ಹಾಲಾಯುಧ ಇವರು ಮುಂಜರಾಜನ ಆಸ್ಥಾನದಲ್ಲಿ ಇದ್ದಂತಹ ಪ್ರಮುಖ ವಿದ್ವಾಂಸರು. ಭೋಜರಾಜನ ಆಸ್ಥಾನದಲ್ಲಿದ್ದ ಜೈನ ಪಂಡಿತರು ಯಾರು? ಶಾಂತಿಸೇನ, ಪ್ರಭಾಸೂರಿ, ಘನಪಾಲ ಇವರು ಜೈನ ಪಂಡಿತರಾಗಿದ್ದರು. ರಜಪೂತರ ಕಾಲದಲ್ಲಿದ್ದ ಪ್ರಮುಖ ಕಾವ್ಯಗಳು ಯಾವುವು? ಜಯದೇವನ ಗೀತಗೋವಿಂದ, ಭಾರವೀಯ, ಕಿರಾತಾರ್ಜುನೀಯ, ಭರ್ತೃಹರಿಯ, ರಾವಣವಧ, ಮಹೀಂದ್ರಪಾಲನ ಕಾವ್ಯಮೀಮಾಂಸೆ. ರಜಪೂತರ ಕಾಲದಲ್ಲಿದ್ದ ಪ್ರಮುಖ ನಾಟಕಗಳು ಯಾವುವು? ರಾಜಶೇಖರನ ಬಾಲರಾಮಾಯಣ, ಕರ್ಪೂರ ಮಂಜರಿ ಇವೆರಡು ರಾಜಶೇಖರರವರ ಪ್ರಮುಖ ನಾಟಕಗಳು. ಮತ್ತು ಭವಭೂತಿಯ ಮಹಾವೀರ ಚರಿತ ಮತ್ತು ಉತ್ತರ ರಾಮಚರಿತ ಇವು ಭವಭೂತಿಯ ಪ್ರಮುಖ ನಾಟಕಗಳಾಗಿವೆ. ರಜಪೂತರ ಕಾಲದಲ್ಲಿದ್ದಂತಹ ಐತಿಹಾಸಿಕ ಕೃತಿಗಳನ್ನು ತಿಳಿಸಿ. ಕಲ್ಹಣನ ರಾಜತರಂಗಿಣಿ, ಜಯನಿಕನ ಪೃಥ್ವಿರಾಜ ವಿಜಯ, ಹೇಮಚಂದ್ರನ ಕುಮಾರ ಪಾಲಕ ಇವು ರಜಪೂತರ ಕಾಲದಲ್ಲಿ ಇದ್ದಂತಹ ಪ್ರಮುಖ ಐತಿಹಾಸಿಕ ಕೃತಿಗಳಾಗಿವೆ. ರಜಪೂತ ಅರಸರ ಜೀವನ ಕೃತಿಗಳು ಯಾವುವು? ಅಂದರೆ ರಜಪೂತ ಅರಸರ ಬಗ್ಗೆ ಹಲವಾರು ಲೇಖಕರು ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಚಾಂದ್ ಬರ್ದಾಯಿಯ ಪೃಥ್ವಿರಾಜ ರಾಸೋ, ಬಲ್ಲಾಳನ ಭೋಜ ಪ್ರಬಂಧ ಇವು ರಜಪೂತ ಅರಸರ ಜೀವನಕ್ಕೆ ಸಂಬಂಧಿಸಿದಂತಹ ಕೃತಿಗಳಾಗಿವೆ. ರಜಪೂತರ ಕಾಲದಲ್ಲಿ ಅಭಿವೃದ್ಧಿಯತ್ತ ಸಾಗಿದ ಭಾಷೆಗಳು ಯಾವುವು? ಗುಜರಾತಿ, ರಾಜಸ್ಥಾನಿ, ಹಿಂದಿ ಭಾಷೆಗಳು ರಜಪೂತರ ಕಾಲದಲ್ಲಿ ಅಭಿವೃದ್ಧಿಯತ್ತ ಸಾಗಿದ ಭಾಷೆಗಳಾಗಿವೆ. ರಜಪೂತರ ಕಾಲದ ವಿದ್ಯಾಕೇಂದ್ರಗಳು ಯಾವುವು? ನಳಂದ, ಕಾಶಿ, ವಿಕ್ರಮಶಿಲ, ಉಜ್ಜಯಿನಿ ಇವು ರಜಪೂತರ ಕಾಲದ ಪ್ರಮುಖ ವಿದ್ಯಾಕೇಂದ್ರಗಳು. ಇಲ್ಲಿವರೆಗೆ ರಜಪೂತರ ಕಾಲದ ಸಾಹಿತ್ಯದ ಬಗ್ಗೆ ತಿಳ್ಕೊಂಡು ನೆಕ್ಸ್ಟು ರಜಪೂತರ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯ ಬಗ್ಗೆ ತಿಳಿಯೋಣ. ಅದರಲ್ಲಿ ಮೊದಲನೆಯದು ರಜಪೂತರ ಪ್ರಮುಖ ಕೋಟೆಗಳು ಕಂಡುಬರುವ ಸ್ಥಳಗಳು ಯಾವುವು? ಉತ್ತರ ಭಾರತದ ಚಿತ್ತೋಡ್, ವಾಂಡು, ರಣಥಂಬೂರ್, ಜೋಧ್ಪುರ್ ಹಾಗೂ ಗ್ವಾಲಿಯರ್ಗಳಲ್ಲಿ ವಿಶಾಲ ಕೋಟೆಗಳನ್ನು ನಿರ್ಮಿಸಿದರು. ರಜಪೂತರ ಕಾಲದ ದಿಲ್ವಾರ್ ದೇವಾಲಯ ಎಲ್ಲಿದೆ? ಮೌಂಟ್ ಅಬು ಎನ್ನುವಂತಹ ಸ್ಥಳದಲ್ಲಿ ರಜಪೂತರ ಕಾಲದ ದಿಲ್ವಾರ್ ದೇವಾಲಯ ಕಂಡುಬರುತ್ತದೆ. ರಜಪೂತರು ಅರಮನೆಗಳನ್ನು ಹೆಚ್ಚು ಎಲ್ಲಿ ನಿರ್ಮಿಸಿದ್ದರು? ಜೈಪುರ, ಗ್ವಾಲಿಯರ್ ಮತ್ತು ಉದಯಪುರಗಳಲ್ಲಿ ಅವರು ಹೆಚ್ಚಿನ ಅರಮನೆಗಳನ್ನು ಕಾಣಬಹುದಾಗಿದೆ. ಮಧ್ಯಪ್ರದೇಶದ ಖಜುರಾಹೋದ ಖಂಡರಾಯ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಚಂದೇಲರು. ಚಂದೇಲರು ಮಧ್ಯಪ್ರದೇಶದ ಖಜುರಾಹೋದಲ್ಲಿ ಖಂಡರಾಯ ದೇವಾಲಯವನ್ನು ನಿರ್ಮಿಸಿದರು. ರಜಪೂತರ ಹೆಚ್ಚಿನ ಮಂದಿರಗಳು ಮತ್ತು ದೇವಾಲಯಗಳು ಶಿವ ಮತ್ತು ವಿಷ್ಣುವಿಗೆ ಸಂಬಂಧಿಸಿದವೇ ಆಗಿವೆ. ನೆಕ್ಸ್ಟು ರಜಪೂತರ ಚಿತ್ರಕಲಾ ಶೈಲಿ. ರಜಪೂತರ ಚಿತ್ರಕಲಾ ಶೈಲಿಯನ್ನು ಏನೆನ್ನುವರು? ರಾಜಸ್ಥಾನಿ ಕಲಾಶೈಲಿ, ಮತ್ತೊಂದು ಪಹಾರಿ ಕಲಾಶೈಲಿ. ರಾಜಸ್ಥಾನಿ ಕಲಾಶೈಲಿ ಅಂತ ಹೇಳಿದ್ರೆ
ಇವೆಲ್ಲಿ ಕಂಡು ಬರೀತಪ್ಪ ಅಂತ ಹೇಳಿದ್ರೆ ಮೇವಾರ, ಬಿಕಾನೇರ್, ಜೋಧ್ಪುರ್, ಜೈಸಲ್ಮೇರ್ ಮತ್ತು ಬುನಿಯಲ್ಲಿ ರಾಜಸ್ಥಾನಿ ಕಲಾಶೈಲಿ ಕಂಡುಬರುತ್ತೆ. ಪಹಾರಿ ಕಲಾಶೈಲಿ ಎಲ್ಲಿ ಕಂಡುಬರುತ್ತೆ ಅಂದರೆ ಕಸೋಲಿ, ಗರ್ವಾಲ್ ನಲ್ಲಿ ಕಂಡುಬರುತ್ತೆ. ರಜಪೂತರ ಪ್ರಮುಖ ಸಂಪ್ರದಾಯಗಳು ಯಾವುವು? ಸ್ವಯಂವರ ಮತ್ತು ರಕ್ಷಾಬಂಧನ. ಇದು ರಜಪೂತರಲ್ಲಿದ್ದಂತಹ ಪ್ರಮುಖ ಸಂಪ್ರದಾಯಗಳಾಗಿವೆ. ಸ್ವಯಂವರ ಅಂತ ಹೇಳಿದ್ರೆ ಪ್ರಾಚೀನ ಕಾಲದಲ್ಲಿ ಕ್ಷತ್ರಿಯ ಕನ್ಯೆಯರು ಆಹ್ವಾನಿಸಿದ ವರರಲ್ಲಿ ಪತಿಯನ್ನು ಆಯ್ಕೆ ಮಾಡಿಕೊಳ್ಳುವುದನ್ನು ಸ್ವಯಂವರ ಅಂಥೇಳಿ ಕರೀತಾಯಿದ್ರು. ಮತ್ತು ರಕ್ಷಾಬಂಧನ ಅಂತ ಹೇಳಿದ್ರೆ ರಜಪೂತ ಮಹಿಳೆಯರು ಪುರುಷರ ಮುಂಗೈಗೆ ರಾಖಿ ಕಟ್ಟಿ ಆತನನ್ನು ಸಹೋದರನೆಂದು ತಿಳಿಯುವುದು, ಆ ಪುರುಷನು ತನ್ನ ಸಹೋದರಿಯಂತೆ ಅವಳ ರಕ್ಷಣೆಯನ್ನು ಮಾಡುವುದು. ಇದನ್ನು ರಕ್ಷಾಬಂಧನ ಅಂಥೇಳಿ ಕರೀತಿದ್ರು. ಇಲ್ಲಿಯವರೆಗೆ ನಾವು ರಜಪೂತರ ಕಾಲದ ಕೆಲವು ಕಲಾಶೈಲಿಗಳು ಮತ್ತು ಸಾಹಿತ್ಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ ಅನ್ನುವಂತಹ ಅಧ್ಯಾಯದ ಬಗ್ಗೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು.